ರಾಜ್ಯ ಸರ್ಕಾರ ನೇಕಾರ್ ಸಮ್ಮಾನ್ ಯೋಜನೆಯಡಿ ನೇರ ನಗದು ವರ್ಗಾವಣೆಯ ಮೂಲಕ ವಾರ್ಷಿಕ 5,000 ರೂಪಾಯಿ ಪ್ರೋತ್ಸಾಹಧನ ನೀಡುತ್ತಿರುವುದು ಕೈಮಗ್ಗ ನೇಕಾರರಿಗೆ ವರದಾನವಾಗಿದೆ. ಕೈಮಗ್ಗ ನೇಕಾರರ ಚಟುವಟಿಕೆಗಳ ಪಾರಂಪರಿಕ ಕಲೆ ಮತ್ತು ಶ್ರಮ ಪರಿಗಣಿಸಿ ಸಂಕಷ್ಟದಲ್ಲಿರುವ ನೇಕಾರರ ನೆರವಿಗಾಗಿ ನೇಕಾರ ಸಮ್ಮಾನ್ ಯೋಜನೆ ಜಾರಿಯಲ್ಲಿದೆ. ಆರಂಭದಲ್ಲಿ ತಲಾ 2,000 ರೂಪಾಯಿ ನೀಡುತ್ತಿದ್ದ ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದ 5,000 ರೂಪಾಯಿ ಸಹಾಯಧನ ನೀಡುತ್ತಿರುವುದು ಚಿತ್ರದುರ್ಗ ಜಿಲ್ಲೆಯ ನೇಕಾರರಲ್ಲಿ ಮತ್ತಷ್ಟು ಚೈತನ್ಯ ಮೂಡಿಸಿದೆ. ದೂರದರ್ಶನದೊಂದಿಗೆ ಮೊಳಕಾಲ್ಮೂರಿನ ನೇಕಾರ ಮಂಜುನಾಥ್, ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಹಿಂದೆ 2,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿತ್ತು. ಈಗ 5,000 ರೂಪಾಯಿ ನೀಡಲಾಗುತ್ತಿದೆ. ಅಲ್ಲದೆ ನಾನಾ ರೀತಿಯ ಯಂತ್ರೋಪಕರಣ ಹಾಗೂ ಸಲಕರಣೆಗಳನ್ನು ಒದಗಿಸಲಾಗುತ್ತಿದೆ. ಇದರಿಂದ ಹೊಸ ವಿನ್ಯಾಸಗಳ ರೇಷ್ಮೆ ಸೀರೆಗಳನ್ನು ತಯಾರಿಸಿ ದೇಶ ವಿದೇಶಗಳಲ್ಲಿ ಪ್ರದರ್ಶಿಸಲು ಸಹಕಾರಿಯಾಗಿದೆ ಎಂದರು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಉತ್ಪನ್ನಗಳನ್ನ ನಾವು ಪ್ರದರ್ಶನಕ್ಕೂ ಹೋಗಿ ಅಲ್ಲೆಲ್ಲ ತುಂಬ ಒಳ್ಳೆ ರೀತಿಯಿಂದ ವ್ಯಾಪಾರ ಮಾಡಿಕೊಂಡು ನೇಕಾರರಿಗೆ ನಮ್ಮ ಮುಂದಿನ ಜೀವನ ಉತ್ತಮವಾಗಿ ರೂಪಿಸಿಕೊಳ್ಳಲು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕೋನಸಾಗರ ಉಣ್ಣೆ ಕೈಮಗ್ಗ ನೇಕಾರರ ಸಂಘದ ಮಾಜಿ ಕಾರ್ಯದರ್ಶಿ ವಿ ಹೊನ್ನೂರಪ್ಪ, ನೇಕಾರ ಸಮ್ಮಾನ್ ಯೋಜನೆಯಡಿ ನೇಕಾರರಿಗೆ ಈಗ 5,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ನೇಕಾರರ ಸೇವಾ ಕೇಂದ್ರದ ಮೂಲಕ ಕೇಂದ್ರ ಸರ್ಕಾರ ಹಲವು ಸಲಕರಣೆಗಳನ್ನು ಒದಗಿಸುತ್ತಿದ್ದು ನೇಕಾರರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಹೇಳಿದರು. ಅವರು ಬಂದ ಮೇಲೆ ವರ್ಕ್ಶೆಡ್ ಮತ್ತೆ ಚರಕ ಮಗ್ಗದ ಸಲಕರಣೆ ಎಲ್ಲ ಬಹಳ ಚೆನ್ನಾಗಿ ಬಂದೆಲ್ಲ ನೋಡಿ ಸ್ಪಾಟಿಗೆ ಬಂದು ನೋಡಿ ಅವರಿದ್ದನೂ ಬಹಳ ಅನುಕೂಲ ಆಗುತ್ತೆ. ಜವಳಿ ಇಲಾಖೆಯಿಂದ ಅನುಕೂಲ ಆಗುತ್ತೆ. ವಿನಾಯಕ ರೇಷ್ಮೆ ಮತ್ತು ಹತ್ತಿ ಕೈಮಗ್ಗ ನೇಕಾರರ ಸಹಕಾರ ಸಂಘದ ಸುರೇಂದ್ರ, ರಾಜ್ಯ ಸರ್ಕಾರ ಸಹಾಯಧನ ಹೆಚ್ಚಿಸಿರುವುದು ಬಹಳ ಅನುಕೂಲವಾಗಿದೆ. ಆದರೆ ಇತ್ತೀಚೆಗೆ ಎಲ್ಲಾ ಬೆಲೆಗಳು ಏರುತ್ತಿರುವುದರಿಂದ ಮತ್ತಷ್ಟು ಹೆಚ್ಚಿನ ಅನುಕೂಲ ಕಲ್ಪಿಸುವಂತೆ ಮನವಿ ಮಾಡಿದರು. ಆದರೆ ಇವರು ನಮಗೆ ರೇಷ್ಮೆ ರೇಟ್ ಜಾಸ್ತಿ ಇರೋದು ನಮ್ಗೆ ಹಾಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರು ನಮ್ಮ ಓನರ್ಗಳೆಲ್ಲ ಸರ್ಕಾರದಿಂದ 5,000 ಬರುತ್ತೆ. ಅದು ವರ್ಷಕ್ಕೊಂದ್ಸಲ ಕೊಡ್ತಾರೆ ಸರ್. ಅದು ಮುಂಚೆ 2,000 ಕೊಡ್ತಿದ್ರು, ಈಗ 5,000 ಮಾಡಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರಾದ ವೈಎಂ ಬಿಂದು, ಅಧಿಕೃತ ನೇಕಾರರಿಗೆ ರಾಜ್ಯ ಸರ್ಕಾರ ನೇಕಾರ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ತಲಾ 5,000 ರೂಪಾಯಿ ಒದಗಿಸುತ್ತಿದೆ. ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒದಗಿಸುತ್ತಿರುವ ಯಂತ್ರೋಪಕರಣ ಸಲಕರಣೆಗಳನ್ನು ಪಡೆಯುವಂತೆ ತಿಳಿಸಿದರು. ಏನು ಜನಸಾಮಾನ್ಯರು ತಗೊಂಡು ಕೈಮಗ್ಗ ಉತ್ಪನ್ನಗಳಿಗೆ ಇನ್ನೂ ಪ್ರೋತ್ಸಾಹ ನೀಡಬೇಕು ಅನ್ನೋದ್ರಲ್ಲಿ ಹಲವಾರು ಸೌಲಭ್ಯಗಳು ಸರ್ಕಾರದಿಂದ ನೀಡ್ತಾ ಬರ್ತಾ ಇದ್ದಾರೆ.